ಏನು ಹೇಳಿ ಸುರೇಶ್ ಅವರೇ? ಮೇಡಮ್ ಏನು ನಿಜ ಆಯಿತು ಅದನ್ನು ಹೇಳ್ತೀನಿ ನಾನು. ಹೇಳಿ ಅಂತ ಹೇಳ್ತಾ ಇದ್ದೀನಲ್ಲ, ಹೇಳಿ ಏನಾಯಿತು? ಮೇಡಮ್ ನಮ್ಮದೊಂದು ಅಂಗಡಿ ಐತೆ, ಅಂಗಡಿ ಜೊತೆಗೆ ಹೋಟ್ಲು ಮಾಡ್ಕೊಂಡಿದ್ದೀವಿ. ನಾನು ನಮ್ಮ ಅಮ್ಮನೂ ಹೋಟ್ಲಾಗೆ ಇರ್ತೀರಿ 24 ಗಂಟೆ. ನಮ್ಮ ಅಪ್ಪನೂ ಒಂದು ಸ್ವಲ್ಪ ಕುಡಿಯೋದು, ಅದು ನಿಮ್ಗೆ ಗೊತ್ತಲ್ಲ. ಇವತ್ತು ಈ ಊರು ನಾಳೆ ಮುಂದಿನ ಊರು ಅಂತ ಓಡಾಡ್ಕೊಂಡಿರ್ತಾರೆ. ಇವಳು ನಾನು ಮನೆಯೊಳಗಿದ್ದು ಬೇಜಾರು, ಸ್ಕೂಲ್ಗೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅಂತಂದು. ಸರಿ ಹೋಗು ಅಂತ ಹೇಳಿದೆ. ಹೋಗು ಅಂತ ಹೇಳಿದ್ರೆ ಹೋಗ್ತಾಯಿದ್ಲು, ಮಾನವಾಗಿ ಹೋಗ್ತಾಯಿದ್ಲು, ಬರ್ತಾಯಿದ್ಲು. ಆ ಸ್ಕೂಲ್ ಪಕ್ಕದಾಗ ಒಬ್ಬರು ಅವರೇ ಸ್ವಲ್ಪ ಶ್ರೀಮಂತರೇ ಅನ್ಕೊಳ್ರಿ, ಇರೋರೆ ದಂಡಿಯಾಗಿ. ಅವ್ರ ಮನೆಗೆ ಅವನು ರಾಜೇಶ್ನು ಅಂತ ಅವನೇ, ಅವನಿಗೂ ಮದುವೆ ಆಗೈತೆ, ಒಂದು ಮಗು. ಅದು ಹೆಂಗೆ ಇವರಿಬ್ಬರಿಗೂ ಕನೆಕ್ಟ್ ಆಗ್ಬಿಟ್ಟೈತೆ. ಮುಂಚೆ ಎಲ್ಲ ಮಾತಾಡ್ತಾ ಇದ್ದರು, ಫೋನ್ಗಳಾಗಿ ಮಾತಾಡೋಕ್ಕಿರೋದವ್ರೆ. ಆಮೇಲೆ ಅಲ್ಲಿ ಇಲ್ಲಿ ಜೊತೆಗಳಾಗಿ ಸುತ್ತಾಡೋಕ್ಕೆ ಇದ್ದವ್ರೆ. ಓ ಸರಿ ಸರಿ, ಅನೈತಿಕ ಸಂಬಂಧ. ಸರಿ ಸರಿ. ಇವಳನ್ನ ನಾವು ಕೇಳಿದ್ರೆ ನಿನ್ನ ಹತ್ರ ಸಾಕ್ಷಿ ಐತಾ ಅಂತ ನಮ್ಮ ಮೇಲೆ ಜಗಳಕ್ಕೆ ಬರ್ತಾಯಿದ್ಲು. ಇವಾಗ ನಿನ್ನೆ ನಮ್ಮ ಕೈಲಿ ಸಿಕ್ಕಾಕೊಂಡ್ಲು. ನಾವು ಊರು ಗೇಟ್ ಒಳಗಿರೋದು, ಅಂಗಡಿ ಎಲ್ಲ ನಮ್ಮದು, ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಮನೆ ಇರೋದು ಊರೊಳಗಡೆ. ನಾವು ಇಲ್ದಿದ್ದಾಗ ಅವ್ನು ಮನೆಗೆ ಬರ್ತಾನೆ. ಏನಕ್ಕೆ ಬರಬೇಕು? ಯಾಕೆ ಬರಬೇಕು? ನಮ್ಮ ಕೈಲಿ ಹಿಡಿಯೋಕ್ಕಾಗಲಿಲ್ಲ ಇವಳನ್ನ. ನಮ್ಮ ಮಗು, ನನ್ನ ಮಗಳು ಹಿಡಿದ್ಲು. ಇವರಿಬ್ರು ಯಾವಾಗ ಒಳಗಡೆ ಹೋದ್ಲು, ಅವಳು ಚಿಲ್ಕ ಹಾಕಿದ್ಲು. ಆಮೇಲೆ ನಮಗೆಲ್ಲ ಫೋನ್ ಮಾಡಿದ್ಲು, ನಾವು ಬಂದ್ರಿ. ಇಬ್ಬರಿಗೂ ಎರಡು ಸರಿಯಾಗಿ ಬಿಟ್ರಿ. ಅವನು ಅವ್ರ ಮನೆಗೆ ಹೋದ, ಇವಳನ್ನ ನನ್ನ ಮನೆಯಿಂದ ಆಚೆಗಾಗ್ದೆ. ನನಗೆ ಬೇಕಾಗಿಲ್ಲ ಇವಳು. ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಇವಳನ್ನ ನಮ್ಮ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ. ನನಗೆ ಪ್ರಾಣ ಹೋದರೂ ಇವಳ ಅವಶ್ಯಕತೆ ನನಗೆ ಬೇಡ. ಇವಳ ಅವಶ್ಯಕತೆ ನನಗಿಲ್ಲ, ನನಗೆ ಮಾತ್ರ ಬೇಡ. ಹೌದೇನಮ್ಮ ಸುನೀತಾ? ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಮ್ಮ. ಮೇಡಮ್ ಇಲ್ಲ ಮೇಡಮ್, ಸುಮ್ಮನೆ ಮಾತಾಡೋಕ್ಕೆ ಬಂದಿದ್ದು ಅಷ್ಟೇ ಮೇಡಮ್. ಮಾತಾಡೋಕ್ಕೆ ಬಂದಿದ್ರೆ ಮನೇಲಿ ಜನ ಇದ್ದಾಗ ಬರಬೇಕು, ನಾನು ಇದ್ದಾಗ ಬರಬೇಕು, ನಮ್ಮ ಅಪ್ಪನ ಇದ್ದಾಗ ಬರಬೇಕು, ನಮ್ಮ ಅಮ್ಮನ ಇದ್ದಾಗ ಬರಬೇಕು. ನಾವು ಯಾರು ಇಲ್ದಿದ್ದಾಗ ಏನು ಕೆಲಸ ಅವನಿಗೆ? ಬೇರೆ ಗಂಡಸ್ಗೆ ನಾವು ಯಾರು ಇಲ್ದಿದ್ದಾಗ ಏನು ಕೆಲಸ? ಯಾಕೆ ಬರ್ತಾನೆ ಅವನು? ಊರಲ್ಲಿ ಎಲ್ಲರೂ ನೋಡೋರು ಇವರಿಬ್ರು ಗಾಡಿ ಒಳಗೆ ಸುತ್ತಾಡ್ತಾ ಇರೋದು. ನಾವು ಬಂದು ಕೇಳಿದ್ರೆ ನಿನ್ನ ಹತ್ರ ಸಾಕ್ಷಿ ಐತಾ ಅಂತ ಕೇಳಿದ್ಲು. ಅದಕ್ಕೆ ಸಾಕ್ಷಿ ಸಮೇತ ಸಿಗೋವರೆಗೂ ಕಾಯ್ಕೊಂಡಿತ್ತು. ಇವಾಗ ಮನೆಯಿಂದ ಆಚೆ ಹಾಕಿದ್ದೀನಿ. ನಾನು ಇವಳಿಗೆ ಡೈವರ್ಸ್ ಕೊಡೋಕ್ಕೂ ರೆಡಿಯಾಗಿದ್ದೀನಿ. ಇವಳು ನಮ್ಮ ಮನೆಗೆ ಬರೋದು ಬೇಡ ಮೇಡಮ್. ಈ ಒಂದೇ ಒಂದು ಸತಿ ಮೇಡಮ್, ನಂಗೆ ಒಂದು ಅವಕಾಶ ಇಸ್ಕೊಡಿ ಮೇಡಮ್. ಇನ್ನೊಂದು ಸತಿ ಇಂಥ ತಪ್ಪು ಮಾಡಲ್ಲ. ಒಂದೇ ಒಂದು ಅವಕಾಶ ಕೊಡಿಸ್ಕೊಡಿ ಮೇಡಮ್. ಸುರೇಶ್ ಅವರೇ, ದೊಡ್ಡ ಮನ್ಸು ಮಾಡಿ ಏನೋ ನೋಡಿ ಎಲ್ಲಂತೂ ಹೋಗ್ಲಿ. ಏನು ಮಾಡೋಕ್ಕತ್ತೈತೆ? ಮನುಷ್ಯನ ಮೇಲೆ ತಪ್ಪು ಸರಿ ಎಲ್ಲ ಮಾಡೋದು ಸಹಜ. ಒಂದು ಅವಕಾಶ ಕೊಟ್ಟು ನೋಡಿ, ಇದನ್ನು ದೊಡ್ಡದು ಮಾಡಬೇಡಿ. ಅಲ್ಲ ಮೇಡಮ್, ಬೇರೆ ಗಂಡಸ ಜೊತೆ ಓಡಾಡ್ತಾ ಇದ್ರೆ ನಾನು ಹೆಂಗೆ ಮೇಡಮ್ ತಲೆ ಎತ್ಕೊಂತಿರ್ಬೋದು? ಊರೊಳಗಿನ ಜನ ಹೆಂಗೆ ಮಾತಾಡ್ಕೊಂತಾರೆ ಗೊತ್ತಾ ಮೇಡಮ್? ಇವಳು ಮಾಡಿರೋ ಕೆಲಸ ಸರಿನಾ? ಇಲ್ಲ, ಇವಳಿಗೇನು ಪರಿಜ್ಞಾನ ಇಲ್ಲ, ದುರಂಕರನ ಇವಳಿಗೆ. ಆಯಿತು, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಆಯಿತಾ? ಇದು ಒಂದೇ ಒಂದು ಸರಿ ಅವಕಾಶ ಕೊಡಿ. ಇದೇ ಥರ ಮುಂದುವರೆದ್ರೆ ಆಮೇಲೆ ನಾನು ಬೇರೆ ಟ್ರೀಟ್ಮೆಂಟ್ ಕೊಡ್ತೀನಿ ಅವ್ರಿಗೆ. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ನನಗೋಸ್ಕರ. ಯಾಕಂತಂದರೆ ನಾನು ಒಬ್ಬ ಫ್ಯಾಮಿಲಿಗಳು. ಈ ಥರ ಗಂಡ ಹೆಂಡತಿ ದೂರ ಆದರೆ ಎಂಥವ್ರಿಗೂ ಬೇಜಾರಲ್ಲ. ನನಗೋಸ್ಕರನಾದರೂ ನೀವು ಈ ಸರಿ ಒಂದು ಅವಕಾಶ ಕೊಡಿ. ಮತ್ತೆ ಹಿಂಗೆ ಆದರೆ ಆಮೇಲೆ ಏನಾದರೂ ಮಾಡೋಣ, ಆಯಿತಾ? ಇಲ್ಲ ಮೇಡಮ್, ನನಗೆ ಬೇಡ ಮೇಡಮ್. ಇವಳು ಸಹವಾಸನೇ ನನಗೆ ಬೇಡ. ಎಲ್ಲಾದರೂ ಹೋಗಿ ಬದುಕೊಳ್ಳಿ ಮೇಡಮ್, ಇಲ್ಲ ಎಲ್ಲಾದರೂ ಹೋಗಿ ಸತ್ತೋಗ್ಲಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನಗೆ ಬೇಡ ಅಂದರೆ ಬೇಡ ಮೇಡಮ್. ನಂಗೆ ನಾಚಿಕೆ ಆಗುತ್ತೆ ಅವಳ ಮುಖ ನೋಡೋಕ್ಕೆ. ಮೇಡಮ್ ಏನೋ ಫೋನ್ ಮಾಡಿದ್ರಲ್ಲ, ಬನ್ರಿ ಇಲ್ಲಿ. ಇವನ್ನ ಯಾಕೆ ಮೇಡಮ್ ಕರೆಸಿದ್ದು? ಇಷ್ಟೆಲ್ಲ ರಾದಂತ ಇವರೇ ಕಾಯಿನ ತಾನೆ? ಇವರೇ ಇಲ್ಲ ಅಂದರೆ ಹೆಂಗೆ ಸುರೇಶ್? ಏನ್ರಿ ಸುರೇಶ್ ಅವ್ರ ಹೆಂಡ್ತಿನ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ಕೊಂಡೋಗ್ರಿ ಅಮ್ಮನ ನಿಮ್ಮ ಮನೆಗೆ. ಇಲ್ಲ ಮೇಡಮ್, ಅದೇಂಗಾಗುತ್ತೆ ಮೇಡಮ್? ನಮ್ಮ ಮನೆಗೆ ನನ್ನ ಹೆಂಡ್ತಿ ಇದ್ದಾಳೆ, ಅವು ಇವಳನ್ನ ಕರ್ಕೊಂಡೋಗಿ ನಾನೇನು ಮಾಡಲಿ ಮೇಡಮ್? ಇಷ್ಟಿನಿಂದ ಜೊತೆಗೆ ಹಾಕೊಂಡು ತಿರ್ತಾ ಇದ್ದೆ, ಇವಾಗ ಬೇಕಾಗಿಲ್ಲ ಅವಳು. ಜೊತೆಗೆ ಹಾಕೊಂಡು ತಿರ್ದು ಮಟ್ಟಿಗೆ ನಾನು ತಾಳಿ ಕಟ್ತೀನಿ ಅಂತ ಹೇಳಿದ್ನಾ? ಇಲ್ಲ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ನಾ? ಇದೊಳ್ಳೆ ಚೆನ್ನಾಗೈತಲ್ಲ. ಅಲ್ಲ ರೀ, ಅವ್ರಿಗೂ ನಿಮಗೂ ಸಂಬಂಧ ಇತ್ತು ತಾನೆ? ಸಂಬಂಧ ಇದ್ದ ಮೇಲೆ ಗಂಡ ಬೇಡ ಅಂತ ಹೇಳ್ತಾ ಇದ್ದಾನೆ. ನೀವು ಕರ್ಕೊಂಡೋಗ್ರಿ ಅಮ್ಮನ, ಕರ್ಕೊಂಡೋಗಿ ಸಾಕೊಳ್ರಿ. ಯಾಕೆ ಸಂಬಂಧ ಇಟ್ಕೊಳಕ್ಕೆ ಬೇಕು, ಜೊತೆಗೆ ಇಟ್ಕೊಳಕ್ಕೆ ಬೇಡವಾ? ತಾಳಿ ಕಟ್ರಿ, ಮದುವೆ ಮಾಡ್ಕೊಳ್ರಿ. ಮೇಡಮ್ ಮಾಂಸ ತಿಂತಾರೆ ಅಂತ ಹೇಳ್ಬಿಟ್ಟು ಮೂಳೆಗಳನ್ನೆಲ್ಲ ಕತ್ಕಾಕಣಕತ್ತೈತಾ? ಎಂತ ಮಾತು ಹೇಳ್ತೀರಾ ಮೇಡಮ್? ನಾನು ಮಾಂಸ ತಿಂತೀನಿ ಅಂತ ಹೇಳ್ಬಿಟ್ಟು ಮೂಳೆಗಳನ್ನ ಕತ್ತಕ್ಕಾಕಣಕತ್ತೈತಾ ಮೇಡಮ್? ಅದೆಲ್ಲ ಆಗಲ್ಲ ಮೇಡಮ್. ಏನಮ್ಮ ಕೇಳಿಸ್ಕೊತಾ ಇದೆಯಾ? ಕೇಳಿಸ್ಕೊತಾ ಇದೆಯಾ ಅವನ ಮಾತುಗಳು? ಅಯ್ಯೋ ಮೋಸ್ಕಾರ, ಏನೋ ಹಿಂಗೆ ಮಾತಾಡ್ತಾ ಇದೆಯಾ? ಇಷ್ಟಿನಿಂದ ನನ್ನ ಜೊತೆಗೆ ಇದ್ದಲ್ಲೋ, ಇವಾಗ ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ? ನೋಡ್ರಿ, ನಿಮ್ಮ ಹೆಸರು ಏನೋ ಹೇಳಿದ್ರಲ್ಲ, ರಾಜೇಶ್. ಕರ್ಕೊಂಡೋಗಿ ಅವ್ರನ್ನ, ಅವ್ರ ಗಂಡನ ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆಲಿ ಇಟ್ಕೊಳ್ಳಿ. ಇಲ್ಲ ಮೇಡಮ್, ಆಗಲ್ಲ ಮೇಡಮ್, ಆಗಲ್ಲ. ಬೇಕಾದ್ರೆ ಒಂದು 10,000 5,000 ದುಡ್ಡು ಕೊಟ್ಬಿಡ್ತೀನಿ. ನಾನು ಮಾತ್ರ ಕರ್ಕೊಂಡೋಗಲ್ಲ ಮೇಡಮ್. ಇದಂತ ನ್ಯಾಯ ಮೇಡಮ್? ಆಗಲ್ಲ. ಕತ್ತಿ ಏನು ಬಂಗಾರದು ಅಂತ ಹೇಳ್ಬಿಟ್ಟು ಕತ್ಕೊಯ್ಕೊಂಡು ನನ್ನ ಜೀವನ ನಾನೇ ಹಾಳು ಮಾಡ್ಕೊಳ್ಳ? ಎಂತ ಮಾತು ಹೇಳ್ತೀರಾ ನೀವು? ಇಲ್ಲ ಮೇಡಮ್, ಆಗಲ್ಲ ಮೇಡಮ್. ಬೇಕಾದ್ರೆ ಒಂದು 6 ತಿಂಗಳು ಜೈಲಾಗೆ ಇರ್ತೀನಿ. ಇವಳನ್ನ ಮಾತ್ರ ನಾನು ಮದುವೆನೂ ಆಗಲ್ಲ, ಕರ್ಕೊಂಡು ಹೋಗಲ್ಲ. ಏನಮ್ಮ ಸುನೀತಾ, ಕೇಳಿಸ್ಕೊಂತ ಇದೆಯಾ? ಇಂಥವನ್ಗೋಸ್ಕರನಾ ನಿನ್ನ ಗಂಡನ ಎದುರಾಕೊಂಡಿದ್ದು ನೀನು? ಇಂಥವನ್ಗೋಸ್ಕರನಾ? ಜನ್ಮಕ್ಕಷ್ಟು ಬೆಂಕಿ ಹಾಕ ಕಂತ್ರಿ ಮುಂಡೆ ಮಗನೇ.
ಗುಳ್ಳೆನರಿ ಬುದ್ಧಿ ತೋರಿಸ್ತೀಯ ನನ್ನ ಹತ್ರ? ಹಾಂ, ಗುಳ್ಳೆನರಿ ಬುದ್ಧಿ ತೋರಿಸ್ತೀನೋ? ಏನು ಏನು ಹೇಳು, ಏನು ಹೇಳಿ ಇವಾಗ? ಏನು ಅಂದಿದ್ದಿ ಅಂದರೆ ಕ್ಯಾರ ತಗೊಂಡು ಜರ ಬರೋವರೆಗೂ ಹೊಡಿತೀನಿ. ನೀನು ಕಿತ್ತೋದು ಮಕ್ಕಷ್ಟು ಬೆಂಕಿ ಹಾಕ್ತೋ. ಯಾರ ನಾನು? ಚಿನ್ನ ಬಂಗಾರ ನೀನೇ ಜೀವ, ನೀನೇ ನನ್ನ ಜೀವನ ಅಂತ ಹೇಳ್ತಾ ಇದ್ದೆ. ಇವತ್ತು ನನ್ನನ್ನು ಬೇಡ ಅಂತ ಹೇಳ್ತಾ ಇದೆಯಾ ನೀನು? ನೋಡು, ಏನೋ ಮಾತಾಡಿರ್ಬೋದು, ಅದೆಲ್ಲ ಬಿಡು. ಇವಾಗ ಏನು ಹೇಳು ಇಲ್ಲಿ ಕರ್ಸಿರೋದು ಏನು ಹೇಳು? ಇನ್ನೊಂದ್ಸತಿ ಏನಾನ ನನ್ನ ಹೆಸರು ನಿನ್ನ ಬಾಯಾಗ ಬರಬೇಕು, ಚಪ್ಪಲಿ ತಗೊಂಡು ಹೊಡಿತೀನಿ ನನ್ನ ಮಗ ನಿನಗೆ. ನೋಡಪ್ಪ, ಅಲ್ಲಿ ನಮ್ಮ ಅಪ್ಪಿಸಿ ಅಶೋಕ್ ಲೆಟ್ರ್ ಬರೀರಿ, ಮಾಮೂಲಿನೇ ಯಾವಾಗಲೂ ಬರ್ತಾ ಇತ್ತಲ್ಲ ಅದೇ ಕೆಲಸ. ಬರ್ಕೊಂಡು ಇವರಿಬ್ಬರ ಹತ್ರ ಸೈನ್ ಹಾಕ್ಸ್ಕೊಳ್ಳಿ. ಮತ್ತೆ ಇವರಿಬ್ರು ಏನಾದರೂ ಮೀಟ್ ಮಾಡೋದು ಮಾತಾಡೋದು ಮಾಡಿದ್ರೆ ಏನು ಸುರೇಶ್, ನೀನು ಬಂದು ನನಗೆ ಹೇಳು. ಆಮೇಲೆ ಇವರಿಬ್ರಿಗೂ ಗ್ರಾಚಾರ ಬಿಡಿಸ್ತೀನಿ ನಾನು. ಇಲ್ಲ ಮೇಡಮ್, ನಾನು ಮಾತಾಡಲ್ಲ. ನಾನು ಯಾರ ಜೊತೆನೂ ಮಾತಾಡಲ್ಲ. ನನಗೆ ಯಾರ ಅವಶ್ಯಕತೆನೂ ಇಲ್ಲ. ಹೌದಾ, ಸರಿ, ಅಲ್ಲೋಗಿ ಸೈನ್ ಹಾಕೋಗು. ಏಮ್ಮ, ಇನ್ಮೇಲಾದರೂ ಮಾನ ಮರ್ಯಾದೆಯಿಂದ ಗಂಡನ ಜೊತೆ ನ್ಯಾಯವಾಗಿರ್ತೀಯಾ ಅಥವಾ ಇದೇ ಕಿತಾಪತಿ ಮಾಡ್ತೀಯಾ? ಇಲ್ಲ ಮೇಡಮ್, ಇವನು ಇಂಥ ಲುಚ್ಚ ಅಂತ ನನಗೆ ತಿಳಿದಿರಲಿಲ್ಲ ಮೇಡಮ್. ಇವಾಗೆ ತಿಳಿದಿದ್ದು. ಒಂದೆರಡು ಸಹ ನನ್ನ ಮೈ ಮೇಲೆ ಬೀಳ್ಸ್ಕೊಳಲ್ಲ ಮೇಡಮ್. ಸುರೇಶ್ ಬನ್ನಿಲ್ಲಿ. ನೋಡಿ ಸುರೇಶ್, ಜೀವನ ಹಾಳು ಮಾಡ್ಕೊಳ್ಳೋದು ಎಷ್ಟೊತ್ತು? ಇದೊಂದು ಅವಕಾಶ ಕೊಡಿ. ಇನ್ನು ಮುಂದೆ ಏನಾದರೂ ಅದಕ್ಕೆ ಜವಾಬ್ದಾರಲು ನಾನು ಜವಾಬ್ದಾರಿ ತಗೊತಾ ಇದ್ದೀನಿ. ಕರ್ಕೊಂಡೋಗಿ ನಿಮ್ಮ ಹೆಂಡ್ತಿನ ಅಲ್ಲಿ ಸೈನ್ ಹಾಕ್ಬಿಟ್ಟು ಕರ್ಕೊಂಡೋಗಿ. ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ನಾವಿಬ್ರು ಮಾತಾಡಲ್ಲ ಅಂತ ಅಲ್ಲಿ ಬರ್ದೈತೆ. ಅದ್ರ ಕೆಳಗಡೆ ಇವರಿಬ್ರು ಸೈನ್ ಹಾಕಬೇಕು. ಏನಾದರೂ ಮಾತಾಡಿದ್ದು ಬೇರೆಯವ್ರಿಗೆ ಹೇಳೋದಾಗ್ಲಿ, ನಿಮ್ಮ ಕಣ್ಣಕ್ಕೆ ಕಾಣಿಸೋದಾಗ್ಲಿ ಮಾಡಿದ್ರೆ ಫಸ್ಟು ನನ್ನ ಹತ್ರ ಬನ್ನಿ. ಬಂದು ಒಂದು ಕಂಪ್ಲೇಂಟ್ ಕೊಡಿ, ಆಮೇಲೆ ಇವರಿಬ್ರಿಗೂ ಬಂದು ಹೇಳ್ತೀನಿ. ಸರಿ ಮೇಡಮ್, ನೀವು ಇಷ್ಟೆಲ್ಲ ಹೇಳಿ ಇಷ್ಟು ಭರವಸೆ ಕೊಟ್ಟ ಮೇಲೂ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಅವಮಾನ ಮಾಡ್ದಂಗೆ ಆಗ್ತೈತೆ. ನಿಮ್ಗೆ ಗೌರವ ಕೊಡ್ತೀನಿ ನಾನು. ನಿಮ್ಮ ಮಾತು ಕೇಳಿ ಇವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಏನಾನ ಇದೇ ಥರ ಮಾಡಿದ್ರೆ ನಾನು ಅವಳೇನು ಮಾತಾಡಲ್ಲ, ಇಲ್ಲಿಗೆ ಬರ್ತೀನಿ. ಆಯಿತು, ಇಲ್ಲಿಗೆ ಬಂದರೆ ನಾನು ಮಾತಾಡ್ತೀನಿ. ಸರಿ ಮೇಡಮ್, ಆಯ್ತು ಮೇಡಮ್, ನಡಿಯೇ. ಸೈನಕ್ಕೋ ವಾರಕ್ಕೆ 3-4 ಇದೇ ಕೇಸ್ರಿ. ಏನು ಮನೆಯೊಳಗಿರೋ ಗಂಡನ ನೋಡ್ಕೊಂಡು ಇರೋಕ್ಕಾಗಲ್ಲ ನಿಮ್ಗೆ? ತಲೆ ನೋವು ನೋಡು. ಅಲ್ಲಿ 4 ಫೈಲ್ ಐತೆ ನೋಡು, 4. ಇದು ಇವಾಗ ವಾರದಲ್ಲಾಗಿರೋ ಫೈಲ್ಗಳು. ಇದೇ ಥರ ಬಂದು ಸೈನಿಕలు ಹಾಕಿ ಹೋಗಿರೋದು. ಆ ರೂಮೊಳಗೆ ಇನ್ನೂ ಒಂದಷ್ಟು ಹತ್ರ ಜೋಡಿಸಿದ್ದೀವಿ. ಏನು ಮಾಡೋಕ್ಕೇನು ಬೇರೆ ಕೆಲ್ಸಗಳಿರಲ್ಲ ನಿಮಗೆ? ಹಾಂ, ಬಾಯಿಗೆ ಮುತ್ಕೊಂಡು ಇರೋಕ್ಕಾಗಲ್ಲ. ಮನೆಗಳಾಗೆ ಎಂಟಿಗಳು ಇತ್ಕೊಂಡು ಇವನು ಈ ಪಾಟು, ಗಂಡ ಎತ್ಕೊಂಡು ಈ ಅಮ್ಮನಿಗೆ ಈ ಪಾಟು ಬೀಳ್ತಾಳೆ. ನಿಮ್ಗೇನು ಮಾಡೋಕ್ಕೇನು ಬೇರೆ ಕೆಲ್ಸಗಳಿಲ್ಲ. ನಡೀರೆ. ಅಶೋಕ್ ಮೇಡಮ್, ಯಾವನ ಹೇಳಿದ್ರಲ್ಲ ಅವನ್ನ ಕರ್ಕೊಂಬನ್ರಿ. ನಿಮ್ಮ ಮನೆ ಪಕ್ಕದಲ್ಲಿರೋನ ಏನು ಮದುವೆ ಆಗಿರೋ ಹೆಂಗ್ಸಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವನ್ನ ಕರ್ಕೊಂಬನ್ರಿ. ಹ್ಞೂ ಮೇಡಮ್, ಕರ್ಕೊಂಬತ್ತೀನಿ. ಫಸ್ಟ್ ಕರ್ಕೊಂಬನ್ರಿ. ಅದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು. ಹೋಗಿ ಮತ್ತೆ ಹಿಂಗೆಲ್ಲ ಆಗಲ್ಲ. ಸರಿ ಮೇಡಮ್, ಆಯ್ತು. ಮೇಡಮ್, ಎಲ್ಲಿ ಅವನು ಬರತ್ತು? ವಿಚಾರಣೆ ರೂಮಲ್ಲಿ ಕೂರಿಸಿದ್ದೀನಿ ಮೇಡಮ್. ಸರಿ ನಡೀರಿ. ಅಶೋಕ್, ಅವನ ಬಿಹೇವಿಯರು ಅಬ್ಸರ್ವ್ ಮಾಡಿದ್ರಾ? ಅಬ್ಸರ್ವ್ ಮಾಡಿದೆ ಮೇಡಮ್. ಆವಾಗಲೂ ಹೇಳ್ತಾ ಇದ್ದೆ, ಇವಾಗ ಏನೋ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೇನೆ. ಇವನ್ ಕೆಲಸನೇ ಕಳ್ತನ ಮಾಡೋದು ಅಂತೀರಾ? ಇಲ್ಲ ಮೇಡಮ್, ಆ ಥರ ಏನು ಕಾಣಿಸ್ತಾ ಇಲ್ಲ. ಅಬ್ಸರ್ವ್ ಮಾಡಿದ್ನಲ್ಲ, ಆವಾಗಲೂ ಹೇಳ್ತಿದ್ದ ಎಲ್ಲ ನಮ್ಮ ಅಮ್ಮನಿಂದಾನೇ ಆಗಿದ್ದು ಅಂತ ಅಂದ್ಬಿಟ್ಟು. ಇಲ್ಲ ಮೇಡಮ್, ಆ ಥರ ಬಿಹೇವಿಯರ್ ಏನಿಲ್ಲ. ಏನೋ ಗೊತ್ತಿಲ್ಲ ಮೇಡಮ್, ಅವನೇ ಬಾಯಿ ಬಿಟ್ಟು ಹೇಳ್ಬೇಕು. ಸರಿ ಬನ್ನಿ. ಏನು ಭರತ್ ಅಂತ ಹೆಸರಿಗೆ ಬಿಟ್ಟವ್ರೆ? ಏನು ವಿಷಯ? ಮೇಡಮ್, ನಮ್ಮ ಅಣ್ಣ ಹೆಸರು ರಾಮಣ್ಣ, 2ನೇ ಹೆಸರು ಲಕ್ಷ್ಮಣ, 3ನೇ ನಾನು ಭರತ. ಓ, ರಾಮ ಲಕ್ಷ್ಮಣ ಭರತ. ಯಾರಪ್ಪ ಈ ಹೆಸರು ಇಟ್ಟಿದ್ದು ನಿಮಗೆ? ಯಾರು ಇಟ್ಟಿದ್ದು? ನಮ್ಮಮ್ಮ ಮೇಡಮ್. ಅಲ್ಲ, ನಿಮ್ಮ ಅಮ್ಮನಿಗೇನು ಬುದ್ಧಿ ಇಲ್ವಾ? ಈ ಹೆಸರಿಗೆ ಇಟ್ಕೊಂಡವ್ರು ಹೆಂಗಿದ್ದಾರೆ, ನೀವು ಹೆಂಗಿದ್ದೀರಾ? ರಾಮ ಲಕ್ಷ್ಮಣ ಭರತ ಅಂತಂದರೆ ಏನಂತ ಅನ್ಕೊಂಡಿದ್ದೀರಾ? ಒಬ್ರಿಗೊಬ್ರು ಪ್ರಾಣ ಕೊಡ್ತಾರೆ. ನಿಮ್ಮ ಥರ ಒಬ್ಬರು ಪ್ರಾಣ ತೆಗಿಯಲ್ಲ. ನೀವು ಮಾಡ್ತಾ ಇರೋ ಕೆಲಸ ಏನೋ? ಏನು ಸಮಾಚಾರ? ಏನಕ್ಕೆ ಹೋಗಿದ್ದೆ ನೀನು ಅಲ್ಲಿಗೆ? ಅದೇ ಮೇಡಮ್, ಹೇಳಿದ್ನಲ್ಲ, ನಮ್ಮ ಅಣ್ಣನ್ನೇ ಸಾಯಿಸೋಕ್ಕೆ ಅವರು ಸುಪಾರಿ ಕೊಟ್ಟಿದ್ದೆ ನಾನು ಶಾನ್ಭೋಗ್ರಿಗೆ. ಅವರು ಸಾಯಿಸಲಿಲ್ಲ ನಮ್ಮ ಅಣ್ಣನ. ಅದಕ್ಕೆ ನಾನು ಕಾಸು ಕೇಳಿದೆ, ಅವರು ಕೊಡಲಿಲ್ಲ. ಕಳ್ತನ ಮಾಡೋಕ್ಕೆ ಹೋಗಿದ್ದೆ ಮೇಡಮ್ ಅವ್ರ ಮನೆಗೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಮೇಡಮ್. ಅಲ್ಲ, ನಿಮ್ಮ ಅಣ್ಣನ್ನೇ ಕೊಲೆ ಮಾಡೋಕ್ಕೆ ಹೋಗಿದ್ರಲ್ಲ, ಏನು ಹೇಳೋಣ ನಿಮ್ಮಂಥವ್ರಿಗೆ? ಏನಕ್ಕೆ ಈ ದುರ್ಬುದ್ಧಿ ಬೆಳೆಸ್ಕೊತಾ ಇದ್ದೀರ ಜನ? ಅಲ್ಲಿಗೆ ತಂದೆ ಒಬ್ಬರೇ ತಾನೆ, ತಾಯಿ ಬೇರೆ ಬೇರೆ ಅಲ್ವಾ? ನಿನ್ನ ಅಣ್ಣನೇ ತಾನೆ ಅವನು. ಯಾಕಿಂತ ಕೆಟ್ಟ ಬುದ್ಧಿ? ನಮ್ಮಮ್ಮ ಹೇಳಿದ್ದು ಮೇಡಮ್. ನಿಮ್ಮಮ್ಮ ಹೇಳಿದ್ದಾ? ಆರಾಮಾಗಿ ಜೈಲಲ್ಲೇ ರೆಸ್ಟ್ ತಗೋ, ಆಯಿತಾ? ನಿಮ್ಮಮ್ಮ ಅಲ್ಲಿ ಆರಾಮಾಗಿರ್ತಾಳೆ, ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು. ಅವ್ರು ಹೇಳೋರ್ಗಂತೂ ಬುದ್ಧಿ ಇಲ್ಲ ಅಂದರೆ ನೀನು ಕೇಳೋಂಗೆ ಬುದ್ಧಿ ಇಲ್ವೇನಯ್ಯ? ಬುದ್ಧಿ ಇಲ್ವಾ? 6 ತಿಂಗಳು ವರ್ಷ ಜೈಲಲ್ಲಿದ್ದರೆ ಗೊತ್ತಾಗುತ್ತೆ. ಬೇಡ ಮೇಡಮ್. ಯಾಕೆ ಕಳ್ತನಕ್ಕೆ ಹೋಗೋಕೆ ಅನಿಸ್ಲಿಲ್ಲ ನಿನಗೆ? ಶಾನ್ಭೋಗ್ರು ಅಂತಂದರೆ ಯಾರು ಅನ್ಕೊಂಡಿದ್ಯಾ? ನಮ್ಮ ದೊಡ್ಡಪ್ಪ. ಅವ್ರನ್ನೇ ಕೊಲೆ ಮಾಡ್ತೀನಿ ಅಂತ ನೀನು ಬೆದರಿಕೆ ಆಗ್ತೀಯಲ್ಲ, ಎಷ್ಟು ಮಾತ್ರ ಇರಬೇಕು? ನನಗೆ ಬಂದಿದ್ದ ಕೋಪಕ್ಕೆ ನಿನ್ನ ಅಲ್ಲೇ ಹೊಡಿಬೇಕು ಅಂತ ಅಂದ್ಕೊಂಡೆ.
ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇದೇ ಲಾಸ್ಟು. ಇನ್ನೊಂದ್ಸರಿ ಏನಾದರೂ ನಮ್ಮ ದೊಡ್ಡಪ್ಪ ಸುದ್ದಿಗೆ ಹೋಗಿದ್ದಿ ಅಂದರೆ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಆ 2 ಲಕ್ಷ ನಿಮ್ಮ ಅಣ್ಣನ ಕೈ ಕೊಟ್ಟೈತಂತಲ್ಲ, ಇಸ್ಕೊ ನಿಮ್ಮ ಅಣ್ಣನ ಹತ್ರ ನೀನು 2 ಲಕ್ಷ. ನೀನೆಲ್ಲಿ ಇಸ್ಕೊಂತೀಯ? ವರ್ಷನ 6 ತಿಂಗಳು ಜೈಲಲ್ಲಿ ಬಿದ್ದಿರ್ತೀಯ. ನಿನ್ಗೆ ಬೇಲ್ ಕೊಡೋಕೆ ತಾನೇ ಯಾರು ಬರ್ತಾರೆ? ಮೇಡಮ್. ಏನಾದರೂ ಹೇಳೋದಿದ್ರೆ ಹೇಳ್ಬಿಡು. ಮೇಡಮ್, ನಾನು ಏನೂ ತಪ್ಪು ಮಾಡಿಲ್ಲ ಮೇಡಮ್. ನನ್ನನ್ನು ಬಿಟ್ಬಿಟ್ರಿ ಮೇಡಮ್. ನಾನು ಅವ್ರ ಮನೇಲಿ ಏನೂ ಮುಟ್ಟಿಲ್ಲ ಮೇಡಮ್. ಏನು ಮುಟ್ಟಿಲ್ಲ ಅಂತಂದರೆ ಕಳ್ತನಕ್ಕೆ ಹೋಗಿರೋದು ತಪ್ಪಲ್ವಾ? ಹಾಂ, ತಪ್ಪಾಗೋಯ್ತು ಮೇಡಮ್. ಇದೊಂದು ಅವಕಾಶ ಕೊಡಿ ಮೇಡಮ್, ತಿದ್ಕೊತೀನಿ. ಅವಕಾಶ ಕೊಡಬೇಕಾ ನಿನಗೆ? ಅವಕಾಶ ಕೊಡ್ತೀನಿ. ಒಂದು 6 ತಿಂಗಳು ವರ್ಷ ಜೈಲಲ್ಲಿರೋ ಆರಾಮಾಗಿ, ಆಮೇಲೆ ಹೊರಗಡೆ ಹೋಗಿ ಅಂತೆ.